ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಬಿ ಬ್ಲಾಗ್ಸ್. ನಾವು ಬೆಳಿಗ್ಗೆನೇ ಎದ್ದು ಬಂದ ತಕ್ಷಣ ಅಡುಗೆ ಮನೆ ನೋಡಿದ್ರೆ ಅಡುಗೆ ಮನೆ ಇಷ್ಟು ನೀಟಾಗಿತ್ತು ಅಂದರೆ ಎಷ್ಟು ಪೀಸ್ಫುಲ್ ಆಗಿರುತ್ತಲ್ಲ ಮೈಂಡು. ಸೊ ಅದೇ ರೀತಿ ಈ ಥರ ಕಾಣಬೇಕು ಅಂದರೆ ಎವ್ರಿ ನೈಟ್ ಮಲಗುವಾಗ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿ ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಅಡುಗೆ ಮನೆ ನೋಡಿದ ತಕ್ಷಣ ಫುಲ್ಲು ಖುಷಿಯಾಗುತ್ತೆ, ಮೈಂಡು ಕೂಡ ಫ್ರೆಶ್ ಆಗುತ್ತೆ. ನನ್ನ ಮಗ ಇವತ್ತು ಇಡ್ಲಿ ಮತ್ತು ದೋಸೆ ಬೇಕು ಅಂತ ಹೇಳಿದ. ನಿನ್ನೆನೇ ನಾನು ದೋಸೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಂಥದ್ದು, ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆ ಕ್ಲೀನಾಗಿತ್ತು, ಮೈಂಡ್ ಫುಲ್ ಫ್ರೆಶ್ ಆಯಿತು, ಸರಿ ಕೂಡ ಹೋಗಿತ್ತು. ಅದರ ನೀಟಾಗಿ ತಿರುಗಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇದು ನಿನ್ನೆ ನಾನು ಯಾವ ರೀತಿ ನಾನು ಅಕ್ಕಿನೆಲ್ಲ ನೆನೆಸ್ಕೊಂಡೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಅವ್ನು ಬಂದಿದ್ದು 4 ಗಂಟೆಗೆ ಸ್ಕೂಲಿಂದ ಬಂದಿದ್ದ ನನ್ನ ಮಗ. ಸೊ 4 ಗಂಟೆಗೆ ಬಂದು, ಅಮ್ಮ ನನಗೆ ನಾಳೆ ಇಡ್ಲಿ ಬೇಕು, ನನ್ನ ಫ್ರೆಂಡು ಇಡ್ಲಿ ತಂದಿದ್ರು, ನಾಳೆ ನನಗೆ ಇಡ್ಲಿ ಬೇಕು ಅಂತ ಕೇಳಿದಾಗ ಇನ್ನೇನಪ್ಪ ಮಾಡೋದು ಅಂತ ಹೇಳಿ ನಾನು ಅವಾಗ ಅಯ್ಯ ಬಿಡು ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿದೆ. ಮತ್ತು ಅವನು 4 ಗಂಟೆಗೆ ಟ್ಯೂಷನ್ಗೆ ಹೋಗಿ ಟ್ಯೂಷನಿಂದ ಬಂದಾಗಲೂ ಮತ್ತೆ ಕೇಳಿದಾಗ ನಾನು ಸಾಯಂಕಾಲ 6 ಗಂಟೆಗೆ ನೆನೆ ಹಾಕಿದಂಥದ್ದು. 6 ಗಂಟೆಗೆ ನೆನೆ ಹಾಕಿ 9:30ಗೆ ರುಬ್ಬಿದೆ. ಸೊ ಅಷ್ಟು ಬೇಗ ರುಬ್ಬಕ್ಕಾಗಲ್ಲ ಅಂತ ಹೇಳ್ತೀರಾ, ಖಂಡಿತವಾಗ್ಲೂ ರುಬ್ಬೋದು. ನಾನಿಲ್ಲಿ ಬೆಚ್ಚಗಿರೋ ನೀರಿಗೆ ಅಕ್ಕಿನ ನನ್ನ ಮನೆಯಲ್ಲಿ ಡಿಪ್ಪೋ ಅಕ್ಕಿ ಇದ್ದಿದ್ದಂಥದ್ದು. ಆ ಡಿಪ್ಪೋ ಅಕ್ಕಿನ 10 ಸಲ ಕ್ಲೀನ್ ಮಾಡಿಕೊಂಡು, ಮ್ಯಾಕ್ಸಿಮಮ್ 10 ಸಲ ಕ್ಲೀನ್ ಮಾಡಲೇಬೇಕು. ಚೆನ್ನಾಗಿ ಕಿವುಚಿ ತೊಳ್ಕೊಂಡಿದ್ರೆ ಈ ಲೋಟ ನಾನು ಯಾವ ಲೋಟದ ಹಾಕ್ತಿದ್ದೀನೋ ಅದೇ ಲೋಟದಲ್ಲಿ 4 ಲೋಟ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಬೆಚ್ಚಗಿರೋ ನೀರಲ್ಲಿ ನೆನೆಸಿಕೊಂಡೆ. ಅದೇ ಲೋಟದಲ್ಲಿ ಒಂದು ಲೋಟ ಉದ್ದಿನ ಕಾಳನ್ನ ಹಾಕ್ಕೊಂಡು 1 ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ಬೆಚ್ಚಗಿರೋ ನೀರಿಗೆ ಎತ್ತಿಕೊಂಡೆ. ಮತ್ತು ಅದೇ ಲೋಟದಲ್ಲಿ 1 ಲೋಟ ಗಟ್ಟಿ ಅವಲಕ್ಕಿನ ಹಾಕಿ ಅರ್ಧ ಲೋಟದಷ್ಟು, ಅರ್ಧಕ್ಕಿಂತ ಸ್ವಲ್ಪ ಮುಕ್ಕಾಲು ಲೋಟ ಹತ್ತತ್ರ ಅಂದ್ಕೊಳ್ಳಿ, ಮುಕ್ಕಾಲು ಲೋಟ ಸಬ್ಬಕ್ಕಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಅಷ್ಟೇ ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಹಿಡಿಯಷ್ಟು ಅನ್ನನೂ ಕೂಡ ಹಾಕ್ಕೊತಾ ಇದ್ದೀನಿ. 3 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಇಷ್ಟನ್ನು ಏನಿದೆ ಅಷ್ಟನ್ನು 3 ಅವರ್ ನೆನೆಸಿದ್ದೆ. ನಾನು 6 ಗಂಟೆಗೆ ಹಾಕಿದ್ದು 6, 7, 8, 9 ಕರೆಕ್ಟಾಗಿ ರುಬ್ಬಿದ್ದೀನಿ. 4 ಗಂಟೆ ಆಗಿತ್ತು. ಸೊ ಎಲ್ಲನೂ ಒಂದೊಂದೇ ನೀಟಾಗಿ ನೈಸಿಗೆ ರುಬ್ಬಿಟ್ಕೊತಾರೋ ಅಂಥದ್ದು. ನಾನು ರುಬ್ಕೊಂಡಿದ್ದಂಥದ್ದು ಉದ್ದಿನ ಕಾಳನ್ನ ರುಬ್ಕೊಂಡೆ. ಅದಾಗಿದ್ದು ನೆಕ್ಸ್ಟು ನಾವು ನೆನೆಸಿಟ್ಟಿದ್ದ ಅವಲಕ್ಕಿ ಸಬ್ಬಕ್ಕಿ ಕಾಳು ಏನಿದೆ ಅದನ್ನು ರುಬ್ಕೊಂಡು, ಅಕ್ಕಿನೂ ರುಬ್ಕೊಂಡು ನೀಟಾಗಿ ಉಪ್ಪು ಹಾಕಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ನೆನೆನೇ ಎತ್ತಿಟ್ಕೊಂಡ್ಬಿಟ್ಟಿದೆ. ನೆನೆ ಎತ್ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟು ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಎತ್ತಿಟ್ಟು ನಾನು ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ ಅಂದರೆ. ಇದು ಏನಿದೆ ಇಷ್ಟು ಹಾಕ್ಕೊಂಡಿದ್ರಲ್ಲಿ ಸ್ವಲ್ಪ ಮಿಗುತ್ತೆ ಅಷ್ಟೇ, ನಮ್ಮ ಮನೆ ಫ್ಯಾಮಿಲಿಗೆ ಎಲ್ಲರಿಗೂ ಕರೆಕ್ಟಾಗಿ ಆಗುತ್ತೆ. ಸೊ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಎತ್ತಿಕೊಂಡು ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಒಂದು ಗ್ರೇವಿ ಬೇಕಾಗುತ್ತಲ್ಲ, ಸೊ ಅದು ಗ್ರೇವಿಗೋಸ್ಕರ ಅಂತೇಳಿ ನಮ್ಮಲ್ಲಿ ಹಸಿ ಕಾಳಿತ್ತು. ಹಸಿ ಕಾಳಲ್ಲಿ ಒಂದು ಗ್ರೇವಿ ಮಾಡೋಣ, ಹಸಿ ಕಾಳಿಗೆ ಪನ್ನೀರ್ ಹಾಕಿ ಗ್ರೇವಿ ಮಾಡೋಣ ಅಂತ, ಕುರ್ಮಾ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೊಂದು ಬಾಂಡೆನ ಇಟ್ಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಂಡು ಅದಕ್ಕೆ ಹಸಿಮೆಣ್ಸಿಕಾಯಿ, ಖಾರಕ್ಕೆ ಎಷ್ಟು ಹಸಿಮೆಣ್ಸಿಕಾಯಿ ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ದೊಡ್ಡಗೆ ಬಿಡಿಸ್ಕೊಂಡಿರೋಂಥ ಎರಡು ಗೆಂಡೆ ಬೆಳ್ಳುಳ್ಳಿ, 1 ಇಂಚು 1ರಿಂದ 2 ಇಂಚು ಶುಂಠಿ. ಇದಕ್ಕೆ ಶುಂಠಿ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ, ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಬಟ್ ಇದು ಎಲ್ಲದಕ್ಕೂ ಬೆಳ್ಳುಳ್ಳಿ ಜಾಸ್ತಿ ಆಗ್ತಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಚಕ್ಕೆ ಲವಂಗನ ಹಾಕುವಾಗ ಖಾರನ ನೋಡಿಕೊಂಡು ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿರ್ತೀವಿ. ಸೊ ಆದ್ದರಿಂದ ಇಲ್ಲಿ ನಾವು ಮೆಣಸನ್ನ ಕ್ವಾಂಟಿಟಿನ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಯಾಕೆಂದರೆ ಕೆಲವ್ರು ಖಾರ ತಿಂತಾರೆ, ಕೆಲವ್ರು ಖಾರ ತಿನ್ನಲ್ಲ. ನಮ್ಮ ಮನೆ ಸ್ವಲ್ಪ ಖಾರನ ಜಾಸ್ತಿ ತಿಂತೀವಿ. ಸೊ ಆದ್ದರಿಂದ ಇಲ್ಲಿ ಒಂದರಲ್ಲಿ ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಮ್ಯಾಕ್ಸಿಮಮ್ ನಾನೆಲ್ಲ ಮಸಾಲೆ ಪದಾರ್ಥಗಳನ್ನ ಈ ರೀತಿ ಫ್ರೈ ಮಾಡೇ ನಾನು ಮಾಡೋದು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಸೊ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ 2 ಉಳ್ಳಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಟೊಮೆಟೊನೂ ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಲ್ಲಿ ನಿಮ್ಮ ಹತ್ರ 1 ಹೋಳು ತೆಂಗಿನಕಾಯಿ ಇತ್ತು ಅಂತಂದರೆ ಅದರಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕ್ಕೊಂಡ್ರೆ ಸಾಕು. 1 ಹಿಡಿಗಿಂತ ಕಡಿಮೆ ಬರುತ್ತೆ ನನ್ನ ಕೈ ಆಲ್ಮೋಸ್ಟ್ ಚಿಕ್ಕದು. ಸೊ 1 ಹಿಡಿಗಿಂತ ಕಡಿಮೆ ಬರುತ್ತೆ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸಪ್ರೇಟಾಗಿ ಒಂದು ಆರೋದಕ್ಕೆ ಅಂತ ಎತ್ತಿಕೊಂಡ್ಬಿಟ್ರೆ ಮುಗ್ದೋಗುತ್ತೆ. ಅದನ್ನು ಪೇಸ್ಟ್ ಮಾಡ್ಕೊಬೋದು. ಅದೇ ಬಾಣಲಿಗೆ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರೋಂಥ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ನೀವು ಅದನ್ನು. ಯಾಕೆಂದರೆ ಇದಕ್ಕೆ ಪಲಾವ್ಗೆಲ್ಲ ಗ್ರೇ ಕಲರ್ ಬರೋ ಥರ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಅಂತಲ್ಲ, ಆ ಥರ ಏನು ಫ್ರೈ ಮಾಡೋಂಗಿಲ್ಲ, ನಾರ್ಮಲಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದು ಫ್ರೈ ಆಗ್ತಾ ಇರಲಿ ಅಂತ ಹೇಳಿ ಅದನ್ನು ಬಿಟ್ಟು ಇಲ್ಲಿ ನಾನು ಮಸಾಲೆನ ರುಬ್ಕೊತಾ ಇದ್ದೀನಿ. ಏನು ನಾನು ಫ್ರೈ ಮಾಡಿಟ್ಟಿದ್ನೋ ಆ ಮಸಾಲೆ ಎಲ್ಲ
ಎಲ್ಲನೂ ಕೂಡ ತಣ್ಣಗಾಗಿತ್ತು. ಸೊ ಅದರಿಂದ ಆ ಮಸಾಲೆನ ನಾನು ಹಾಕಿ ರುಬ್ಬಿಟ್ಕೊತಾರ ಅಂಥದ್ದು. ಅದಕ್ಕೆ ಇಲ್ಲಿ ನಾನು ಒಂದಿಡಿಯಷ್ಟು ಗೋಡಂಬಿ ಮತ್ತು ಬಾದಾಮ ಮತ್ತು ಗಸಗಸೆ, ಒಂದಿಡಿ ಗೋಡಂಬಿ ಮತ್ತು ಬಾದಾಮಿನೂ ಒಂದಿಡಿ ಆಗೋಷ್ಟನ್ನ ಎತ್ಕೊಂಡಿರೋದು. ಸೊ ಅದಕ್ಕೆ ಏನು ಮಾಡಿದ್ದೀನಿ, 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡು ರುಬ್ಕೊತಾರ ಅಂಥದ್ದು. ನಾನು ತಂದಿದ್ದಂಥದ್ದು ಇದೇ ಕಾಳು, ಹಸಿ ಕಾಳು. ಇದರಲ್ಲಿ ನೀವೇನೇ ಗ್ರೇವಿ ಮಾಡಿ, ನೀವೇನೇ ಕುರ್ಮಾ ಮಾಡಿ, ನೀವೇನೇ ಸಾಂಬಾರು ಮಾಡಿ, ಏನೇ ಗೊಜ್ಜು ಮಾಡಿದ್ರು ಸಖತ್ತಾಗಿರುತ್ತೆ. ಅದೇ ಕಾಳಿಗೆ ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಮತ್ತು 50 ಗ್ರಾಮ್ ಅಷ್ಟು ಪನ್ನೀರ್ ಇತ್ತು. ಸೊ ಆ ಪನ್ನೀರ್ನು ಕೂಡ ನಾನು ಅದಕ್ಕೆ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡಿಕೊಂಡೆ. ಹಸಿ ಕಾಳಲ್ಲಿ ನೀವೇನೇ ಮಾಡಿದ್ರೂ ಸಖತ್ತಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾವು ವಡೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ವಡೆಗೂ ಸ್ವಲ್ಪ ಕಾಳು ಮಿಕ್ಕಿತ್ತು ಅಂತೇಳಿ ಸ್ವಲ್ಪ ವಡೆ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ವಡೆಗೂ ಸ್ವಲ್ಪ ಕಾಳನ್ನ ಎತ್ತಿಕೊಂಡಿದ್ದಂಥದ್ದು. ಇದನ್ನು ನಾನು ಮೊನ್ನೆ ತೊಗೊಂಡು ಬಂದಿದ್ದು ಕಾಳನ್ನ. ಸೊ ನಾವು ತುಮಕೂರಿಗೆ, ನಾನು ವರ್ಕ್ ಮೇಲೆ ತುಮಕೂರಿಗೆ ಹೋಗಿದ್ದಾಗ ಅಲ್ಲಿಂದ ತೊಗೊಂಡು ಒಣಗನೆ ಸೊಪ್ಪು ಇದನ್ನೆಲ್ಲ ತಂದಿದ್ದೆ. ಸೊ ಅಲ್ಲಿಂದ ತಂದಾಗ ಅದನ್ನು ಎತ್ತಿ ಇಟ್ಕೊಂಡಿದ್ದಂಥದ್ದು. ಸೊ ಪನ್ನೀರ್ನು ಹಾಕಿ ಅದಕ್ಕೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗೆ. ಸ್ವಲ್ಪ ಒಂಥರ ಹಸಿ ವಾಸನೆ ಹೋಗಬೇಕು. ಪನ್ನೀರನ್ನು ನೀರಲ್ಲಿ ನೆನೆ ಹಾಕೋದ್ರಿಂದ ಅದು ಪನ್ನೀರ್ ಏನಾಗಿರುತ್ತೆ ಅಂತಂದರೆ, ಪನ್ನೀರು ತೆಗ್ದಾಗ ಒಂಥರ ಹುಳಿ ಥರ ಸ್ಮೆಲ್ ಬರುತ್ತೆ, ಒಂಥರ ಸ್ಮೆಲ್ ಬರುತ್ತೆ. ಬಟ್ ನೀರಲ್ಲಿ ಅದನ್ನು ನೆನೆಸಿಟ್ಬಿಟ್ರೆ ಆ ಸ್ಮೆಲ್ ಬರೋದಿಲ್ಲ. ಅಡುಗೆ ಮಾಡಿದಾಗ್ಲೂ ಕೂಡ ಆ ಸ್ಮೆಲ್ ಬರೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹಾಕಿ ಉರಿವಾಗಲೂ ಅಷ್ಟೇ ಅರಿಶಿನ ಹಾಕಿ ಉರಿದ್ರೂ ಕೂಡ ಸಖತ್ತಾಗಿರುತ್ತೆ. ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದು ರೆಡಿಯಾಗಿದೆ. ಸೊ ಈ ಮಸಾಲೆನ ನಾನು ತುಂಬ ಪೇಸ್ಟಿ ಥರನೇ ಏನು ಮಾಡ್ಕೊಂಡಿಲ್ಲ, ತುಂಬ ದಪ್ಪನೂ ಏನು ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ತಿನ್ನೋ ಟೈಮಲ್ಲಿ ಅದು ಬಾಯಿಗೆ ಸಿಗ್ತಿರಬೇಕು, ಒಂಚೂರು ಮಸಾಲೆನೂ ಸಿಗಬೇಕು, ಗ್ರೇವಿನೂ ಸಿಗಬೇಕು, ಸಖತ್ತಾಗಿರುತ್ತೆ ಅಂತ ಹೇಳಿ ನಾನು ಆ ಥರ ಮಾಡ್ಕೊಂಡಿರೋಂಥದ್ದು. ಮಾಡುವಾಗಲೂ ಘಮ ಘಮ ಅಂತ ಇತ್ತು. ನನ್ನ ಮಗ ಅಮ್ಮ ಘಮ ಘಮ ಅಂತ ಇದೆ ಅಂತ ಹೇಳ್ತಾ ಇದ್ದ ನನ್ನ ಮಗ. ಸೊ ಯಾಕೆಂತಂದರೆ ಏನೇ ಮಾಡಿದ್ರು ಮಕ್ಕಳು ಖುಷಿ ಆಗಬೇಕು, ಖುಷಿ ಪಟ್ಟು ತಿನ್ನಬೇಕು, ನಮ್ಗೆ ಇಷ್ಟ ಆಗಬೇಕು. ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದು ಅಷ್ಟೇ, ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡ್ತು ಅಂತಂದರೆ ನೀಟಾಗಿ ತಿಂತಾರೆ ಅಂತ. ಸೊ ಅದೇ ರೀತಿ ಇವಾಗ ಇದರಲ್ಲಿ ನಮಗೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ಉಪ್ಪು ಹಾಕ್ಕೊಂಡು, ನೀರೂ ಅಷ್ಟೇ, ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದು ಕುಕ್ ಆಗ್ತಾ ಬೇಯ್ತಾ ಏನಾಗುತ್ತೆ, ಅದು ಗಟ್ಟಿಯಾಗಿಬಿಡುತ್ತೆ. ಸೊ ನೀವು ಈ ಥರ ಸ್ಟಾರ್ಟಿಂಗೆ ನೀರು ಮಿಕ್ಸ್ ಮಾಡ್ಕೊಂಬಿಡ್ತು ಅಂತಂದರೆ ಅಲ್ಲೇ ಹತ್ರದಲ್ಲೇ ನಿಂತ್ಕೊಂಡು ನೀವು ಪಕ್ಕದಲ್ಲಿ ದೋಸೆ ಹಾಕ್ತಿರ್ತೀರ, ಇಡ್ಲಿ ಮಾಡ್ತಿರ್ತೀರ. ಸೊ ಪಕ್ಕದಲ್ಲಿ ಅದು ರೆಡಿ ಆಗ್ತಿರುತ್ತೆ. ಅದು ರೆಡಿ ಆಗೋವಂಥ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೆ ಮುಗ್ದೋಯ್ತು. ಅಲ್ಲೇ ಇರ್ತಿರಲ್ಲ, ಆವಾಗವಾಗ ಕೈ ಆಡಿಸ್ಕೊಳ್ಳಿ. ಸೊ ಪಕ್ಕದಲ್ಲೇ ಒಂದು ಬಾಣಲಿನಲ್ಲಿ ನಾನು ಏನು ಮಾಡಿದೆ, ಕಸ್ತೂರಿ ಮೇಥಿನ ಬೆಚ್ಚಗೆ ಮಾಡಿಕೊಂಡು ಅದನ್ನು ನೀಟಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಉದುರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿದ್ರೇ ಈ ಥರ ಕುರ್ಮಾಗಳಿಗೆ, ಗ್ರೇವಿಗಳಿಗೆ, ಆಮೇಲೆ ಚಿಕನ್ ಕುರ್ಮಾ, ಮಟನ್ ಕುರ್ಮಾ, ಇಂಥದಕ್ಕೆಲ್ಲ ನಾವೇನೇ ಕುರ್ಮಾ ಅಂತ ಮಾಡ್ತೀವಿ ಅಂತಂದರೆ ಅದ್ರ ಜೊತೆಗೆ ಇದನ್ನು ನೀವು ಕಸ್ತೂರಿ ಮೇಥಿ ಅನ್ನೋದೇನಿದೆ ಅದನ್ನು ಹಾಕಿದ್ರೆ ಫ್ಲೇವರು ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬಟರ್ನ ಆ್ಯಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನು ಬಟರ್ ಏನೂ ಆ್ಯಡ್ ಮಾಡಲಿಲ್ಲ. ಅಂದರೆ ಮೇಲ್ಗಡೆಗೆ ಸ್ವಲ್ಪ ಬಟರ್ನ ಹಾಕ್ತಾರೆ, ಅದೇನು ಆ್ಯಡ್ ಮಾಡಲಿಲ್ಲ ನಾನು. ಇಷ್ಟೇ ಸಾಕು, ಇದೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಬೆಳಗ್ಗೆ ನಾನು ಟೇಸ್ಟ್ ನೋಡಿದಾಗ ಆ್ಯಸ್ ಇನ್ ಮಾಮೂಲಿ ಲೇಡೀಸ್ ಏನು ಮಾಡ್ತಾರೆ, ಅಡುಗೆ ಮಾಡೋ ಟೈಮಲ್ಲಿ ಅದನ್ನು ಟೇಸ್ಟ್ ನೋಡ್ತಾರೆ. ಅದೇ ರೀತಿ ನಾನು ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು, ನನಗೆ ಸಖತ್ತಾಗಿದೆಯಪ್ಪ ಅಂತ ಅನ್ನಿಸ್ತು. ಆಮೇಲೆ ನನ್ನ ಮಗ ಅಷ್ಟರಲ್ಲಿ ರೆಡಿಯಾಗಿ ಪೂಜೆ ಮಾಡಿ ಅವನು ಬಂದ ಅಷ್ಟರಲ್ಲೆಲ್ಲ ರೆಡಿ ಮಾಡಿಕೊಂಡೆ. ಅಂದರೆ ಇದನ್ನು ನಾವು ಬಿಡ್ದೇನೆ ಕೈನ ತಿರುಗಿಸ್ಕೊತಾನೇ ಇರಬೇಕಾಗತ್ತೆ. ಯಾಕೆ ಅಂದರೆ ತಳ ಹಿಡಿದ್ಬಿಡುತ್ತೆ. ಎಳಿ ನಮ್ಮದು ಬಾಂಡಲಿ ಸ್ವಲ್ಪ ಹಳೇದಾಗಿದ್ದರಿಂದ ತಳ ಹಿಡಿದ್ಬಿಡ್ತಾಯಿತ್ತು ಅಂತ ಹೇಳಿ ನಾನು ಅದನ್ನು ನೀಟಾಗಿ ಅವಾಗವಾಗ ಅಲ್ಲಿ ನಿಂತ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಂಥದ್ದು. ಅದು ಸುತ್ತ ಎಣ್ಣೆ ಬಿಟ್ಕೊಬೇಕು, ನೊರೆಯೆಲ್ಲ ಹೋಗಿ ಸುತ್ತ ಎಣ್ಣೆ ಬಿಟ್ಕೊಳ್ಳೋ ತನಕ ಎಷ್ಟಾಗುತ್ತೋ ಅಷ್ಟು ಬೇಯಿಸ್ಕೊಳ್ಳಿ. ನಾನು ಆ ರೀತಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಎಲ್ಲ ರೆಡಿ ಆಯಿತು. ಆಹಾ, ಹಸಿ ಕಾಳು ಪನ್ನೀರ್ ಕುರ್ಮಾ ಅಂತೂ ರೆಡಿ ಆಗೋಯಿತು. ಸಖತ್ತಾಗಿತ್ತು. ನಾನಂತೂ ಮಕ್ಳಿಗೆ ಟಿಫನ್ ಕಟ್ಟೋಕ್ಕೂ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಇದ್ನಲ್ಲ ಅಂತೇಳಿ ಒಂದು ತಿಂದುಬಿಟ್ಟೆ. ಆಮೇಲೆ ದೋಸೆ ಹಾಕ್ಕೊಂಡೆ. ನನ್ನ ಮಗ ಏನು ಹೇಳಿದೆ, ನನಗೆ ದೋಸೆನೇ ಬೇಕು, ಇಡ್ಲಿನೂ ಬೇಕು ಅಂತ ಅಂದ. ಚಿಕ್ಕ ಮಗ ದೋಸೆ ಬೇಕು ಅಂತ ಅಂದ, ದೊಡ್ಡ ಮಗ ಇಡ್ಲಿ ಬೇಕು ಅಂತ ಅಂದ. ಸೊ ನನ್ನ ದೊಡ್ಡ ಮಗ ಏನಾದ್ರು ಬೇಕು, ಅದರಲ್ಲೂ ಟಿಫನ್ ವಿಚಾರದಲ್ಲಿ ಏನಾದರೂ ಬೇಕು ಅಂತಾನೆ ಅಂತಂದರೆ ನನಗೆ ಖುಷಿಯಾಗುತ್ತೆ. ಯಾಕೆಂದರೆ ಅವನು ಇಷ್ಟಪಟ್ಟು ಏನೂ ಕೇಳೋದಿಲ್ಲ. ಏನಿದೆಯೋ ಅದನ್ನು ಇದು ಮಾಡ್ಕೊತಾನೆ ಅವನು. ಅಮ್ಮ ಏನಿದೆಯೋ ಅದನ್ನು ಕೊಡಿ, ತಿನ್ಕೊತೀನಿ ಅಂತ ಹೇಳ್ತಾನೆ. ಆ್ಯಂಡ್ ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿಲಿ ಮಾಡ್ಕೊತು ಅಂತಂದರೆ ನೀವು ಇಡ್ಲಿನೂ ಮಾಡ್ಕೊಬೋದು, ದೋಸೆನೂ ಮಾಡ್ಕೊಬೋದು. ಇಡ್ಲಿನೂ ಕೂಡ ಗರಿಯಾಗಿ ಬರುತ್ತೆ.
ಹೋಟ್ಲಲ್ಲಿ ಮಸಾಲೆ ದೋಸೆ ಮಾಡಿದಾಗ ಯಾವ ರೀತಿ ಬರುತ್ತೆ ಮಸಾಲೆ ದೋಸೆ, ಆ ಥರ ದೋಸೆ ಬರುತ್ತೆ, ಸಖತ್ತಾಗಿರುತ್ತೆ. ಮತ್ತು ನೀವು ಅದಿನ್ನು ಫ್ಲೇವರ್ ಬರಬೇಕು, ನಮಗೆ ದೋಸೆ ಹಾಕುವ ಟೈಮಲ್ಲಿ ಫ್ಲೇವರ್ ಬರಬೇಕು ಅಂತಂದರೆ ಅದಕ್ಕೆ ನೀವು ಅವರೇ ಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ಅವರೇ ಬೇಳೆನ ಆ್ಯಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಈ ಕಡೆ ಇಡ್ಲಿನೇ ಇಟ್ಕೊಂಡಿದ್ದೆ, ಇಡ್ಲಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೆ, ಬೆಂದಿತ್ತು. ಆ್ಯಂಡ್ ನಾನು ಇಡ್ಲಿ ಮಾಡೋ ಟೈಮಲ್ಲಿ ನನ್ನ ಮಗ ಏನು ಮಾಡ್ತಿದ್ದ ಅಂದರೆ ಚಿಕ್ಕವನು, ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ, ನಾನು ದೋಸೆ ಹಾಕ್ತೀನಿ ಅಂತ ಹೇಳ್ದ. ಸೀರಿಯಸ್ಲಿ ಅವನು ಯಾವತ್ತೂ ದೋಸೆ ಹಾಕಿರೋದನ್ನು ನಾನು ಇಷ್ಟು ವರ್ಷದಲ್ಲಿ, ಅವ್ನು 3rd ಸ್ಟ್ಯಾಂಡರ್ಡು, ಯಾವತ್ತೂ ನೋಡಿರಲಿಲ್ಲ. ಇವತ್ತು ಅವನು ದೋಸೆ ಹಾಕುವಾಗ ಆ ದೋಸೆ ಕಲ್ ಮೇಲೆ ದೋಸೆನ ತಿರುಗಿಸ್ತಿರೋದು ನೋಡಿ ಅಬ್ಬಾ ನನಗೆ ಸಿಕ್ಕಾಬಡೆ ಖುಷಿ ಆಯಿತು. ಈ ಥರ ಏನಾದರೂ ಮಕ್ಳುಗಳು ಏನಾದ್ರು ಮನೆಯಲ್ಲಿ ಮಾಡ್ತಿರ್ತಾರೆ ಅಂತಂದರೆ ನಿಜ ಖುಷಿ ಆಗುತ್ತೆ. ಬಟ್ ಅದನ್ನು ಮಾಡೋ ಟೈಮಲ್ಲಿ ಸ್ಟವ್ ಮೇಲೆಲ್ಲ ಏನು ಮಾಡ್ದೆ, ಲೈಕ್ ಎಣ್ಣೆ ಎಲ್ಲ ಚೆಲ್ಬಿಟ್ಟ. ಆಮೇಲೆ ಅವ್ನು ಗಿಡಗಳಿಗೆ ವಾಟರ್ ಸ್ಪ್ರೇ ಮಾಡ್ತಿದ್ದ. ನಾನು ದೋಸೆ ಹಾಕ್ತೀನಿ ಅಂತ ಹೇಳಿ ವಾಟರ್ ಸ್ಪ್ರೇ ಬಾಟಲ್ ತಂದು ಅಲ್ಲೇ ಇಟ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ದೋಸೆ ಹಾಕ್ತಾ. ನನಗಂತೂ ತುಂಬ ಖುಷಿ ಆಯಿತು. ಈ ಕಡೆ ಇಡ್ಲಿನೂ ಬೆಂದಿತ್ತು, ಈ ಕಡೆ ಇಡ್ಲಿನೂ ಎತ್ಕೊಂಡು ಇಡ್ಲಿನೂ ಹಾಕ್ಕೊಂಡು ಎಲ್ಲ ಮಾಡಿದೆ. ಇಡ್ಲಿನೂ ಕೂಡ ಸಾಫ್ಟಾಗಿ ಬಂದಿತ್ತು. ನಾನು ಮಾಡಿರೋವಂಥ ಇಡ್ಲಿ ಬಂದು ಡಿಪೋ ಅಕ್ಕಿನಲ್ಲಿ ಮಾಡಿ, ಇಡ್ಲಿ ದೋಸೆಗೆ ಏನು ಮಾಡಿದ್ನೋ ಅಕ್ಕಿ ಅದು ಬಂದು ಡಿಪೋ ಅಕ್ಕಿನಲ್ಲಿ ಮಾಡಿರೋ ಅಂಥದ್ದು. ಡಿಪೋ ಅಕ್ಕಿನಲ್ಲಿ ಮಾಡಿದ್ರೆ ಸ್ವಲ್ಪ ಕಲರ್ ಕಡಿಮೆ ಬರುತ್ತೆ, ಬೆಳ್ಳಗೆ ಬರಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಅಕ್ಕನೂ ಅದೇ ರೀತಿಯೇ ಹೇಳ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ ನಾನು ಹಾಗೆ ಮಾಡ್ತಿದ್ದಾಗ ಹಾಗೆ ಬರ್ತಾಯಿತ್ತು, ಅಂದರೆ ಅಷ್ಟೊಂದು ಬೆಳ್ಳಗೆ ಬರಲ್ಲ. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗನ ಟಿಫನ್ ಕಟ್ತೆ. ಒಂದು ಕಡೆಗೆ ಕುರ್ಮಾ ಹಾಕಿ, ಒಂದು ಕಡೆಗೆ ಇಡ್ಲಿ ಹಾಕಿ, ದೋಸೆ ಕಟ್ಟಲಿಲ್ಲ, ಇಡ್ಲಿ ಕಟ್ಟಿದ್ದೀನಿ. ದೋಸೆ ಬೆಳಗ್ಗೆ ತಿನ್ಕೊಂಡ ಅಂತೇಳಿ ಮಧ್ಯಾಹ್ನಕ್ಕೆ ಇಡ್ಲಿ ಕಟ್ತೆ. ಮತ್ತು ಚಿಕ್ಕದು ಆರೆಂಜನ್ನ ಕಟ್ಟಿದ್ದೀನಿ. ಸೊ ನಾವೆಲ್ಲ ಆರೆಂಜ್ ತಿಂತಿದ್ದಾಗ ತುಂಬ ದಪ್ಪ ಗ್ರೀನ್ ಕಲರ್ ಆರೆಂಜ್ ಬರ್ತಾಯಿತ್ತು, ಬಿಡಿಸಿದ್ರೆ ಪಕ್ಕದ ಮನೆ ಗಮ್ಮನ ಥರ ಬರ್ತಾಯಿತ್ತು. ಬಟ್ ಇವಾಗ ಸಣ್ಣ ಆರೆಂಜ್ ಬರುತ್ತೆ, ಅಷ್ಟೊಂದು ಫ್ಲೇವರ್ ಇರೋಲ್ಲ, ಬಟ್ ಟೇಸ್ಟ್ ಇರುತ್ತೆ. ನಾವು ತಿಂದಿರೋಂಥ ಆರೆಂಜ್ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ನನ್ನ ಮಕ್ಕಳದು ಟಿಫನ್ ಮುಗೀತು, ಇವತ್ತಿನ ಬೆಳಿಗ್ಗೆ ಬ್ಲಾಗ್ಸ್ ಮುಗೀತು. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.